सदा निम्बवृक्षस्य मूलाधिवासात् सुधास्राविणं तिक्तमप्यप्रियन्तम्। ಹಾಯ್ ಫ್ರೆಂಡ್ಸ್, ಒಂದು ಸುಂದರವಾದ ಕಾಲೇಜು, ಸಾವಿರಾರು ವಿದ್ಯಾರ್ಥಿಗಳು, ನೂರಾರು ಉಪನ್ಯಾಸಕರು, ನಮ್ಮನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುವ ಪ್ರಾಂಶುಪಾಲರು. ಇವರ ಮಧ್ಯೆ ಒಬ್ಬ ವಿದ್ಯಾರ್ಥಿ ತಾನು ಕೆಟ್ಟು ಮತ್ತೆ ಆ ತಪ್ಪನ್ನು ತಿಳಿದುಕೊಂಡು ಒಳ್ಳೆಯವನಾಗಿ ಬದಲಾಗುತ್ತಾನೆ. ಆ ವಿದ್ಯಾರ್ಥಿ ಯಾರು, ಆತ ಮಾಡಿದ ತಪ್ಪುಗಳೇನು ಅನ್ನೋದೇ ಹಾಯ್, ಏನು ಮಾಡ್ತಾ ಇದೆಯಾ? ಈಗ ತಾನೇ ಕಾಲೇಜ್ಗೆ ಬಂದೆ. ಟಿಫನ್ ಆಯ್ತಾ? ಹಾಂ ಆಯಿತು, ನಿಂದು? ಆಯಿತು. ಕ್ಲಾಸ್ಗೆ ಟೈಮ್ ಆಯಿತು, ಆಮೇಲೆ ಮಾಡ್ತೀನಿ. ಮಚ್ಚ ಅದೃಷ್ಟಂತ ಮಚ್ಚ. ಯಾಕೋ ಮಚ್ಚ ಜಸ್ಟ್ ಈಗ ತಾನೇ ಬಂದೆ. ಹಲೋ, ಹೇಳು. ನಾಳೆ ನಿನ್ನ ಬರ್ಡೇನಾ? ಹೌದು. ಅಡ್ವಾನ್ಸ್ ಆಗಿ ಬರ್ಡೇ. ಥ್ಯಾಂಕ್ ಯು. ಸರಿ, ನಾಳೆ ಸಿಗ್ತೀನಿ, ಬಾಯ್. ಏನೋ ಮಚ್ಚ, ಏನೋ ಲವ್ ಬರ್ತವೇನಾ? ಹ್ಞೂ ಮಚ್ಚ. ಎಲ್ಲಿ ಪಾರ್ಟಿ ಇದೆ ಮಚ್ಚ? ಪಾರ್ಟಿನ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಮಚ್ಚ. ಅವೆಲ್ಲ ಬೇಡ ಮಚ್ಚ. ಮಚ್ಚ ಅಲ್ಲ, ಡೋಗೆ ಗಿಫ್ಟ್ ಕೊಡಕ್ಕೆ ಕಾಸಿಲ್ಲ ಮಚ್ಚ. ಪಾರ್ಟಿ ಅಲ್ಲ ಮಚ್ಚ. ಎಲ್ಲಿ ಬಾ ಮಚ್ಚ, ಕಾಲೇಜಿಗೆ ಸರಿ ಮಚ್ಚ. ಏನ್ ಮಾಡೋದು, ಯಾವ್ದಾದ್ರು ಚೆನ್ನಾಗಿರೋ ಗಿಫ್ಟ್. ಯಾಕೆ ಮಗ, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ ಮಚ್ಚ. ಲೋಪ, ನಾನು ರಾಮು. ಬುಕ್ಸ್ ತಗೋಬೇಕಾಯ್ತು, ಒಂದು 5,000 ದುಡ್ಡು ಬೇಕಾಯ್ತಲ್ಲಪ್ಪ. ಇಲ್ಲಪ್ಪ, ನನ್ನ ಹತ್ರ ಇಲ್ಲ. ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಪ್ಪ, ಇಲ್ಲಾಂದರೆ ಕ್ಲಾಸಿಂದ ಹೊರಗಡೆ ಹಾಕ್ತಾರೆ. ಸರಿ ಮಗ. ನನ್ನ ಅಕೌಂಟ್ ಹಾಕಪ್ಪ, ನಾನು ಇಟ್ಕೊತೀನಿ. ಹಲೋ, ಹೇಗಿದೆ ರಿಂಗು? ತುಂಬ ಚೆನ್ನಾಗಿದೆ ಕಣೆ. ಏನೋ ಮಗ, ಇವನ್ ಕ್ಲಾಸಲ್ಲಿ ಹಿಂಗೆ ನಿದ್ದೆ ಹೋಗ್ತಾನೆ. ಲೇ, ಅಸೆಂಬ್ಲಿಯಲ್ಲೇ ನಿದ್ದೆ ಹೋಗ್ತಾರಂತೆ, ನಮ್ದು ಯಾವ್ದು ಬಿಡ. ಯಾಕೆ ಈ ಥರ ಮೆಸೇಜ್ ಮಾಡಿದ್ಯಾ? ಇಲ್ಲ ಕಣೋ, ನಮ್ಮ ಮನೇಲಿ ನನಗೆ ಬೇರೆ ಸಂಬಂಧ ನೋಡ್ತಿದ್ದಾರೆ. ನಾನು ನಿನ್ನ ಲವ್ ಮಾಡೋಕ್ಕಾಗಲ್ಲ. ಇಷ್ಟು ದಿನ ಲವ್ ಮಾಡಿ ಇವಾಗ ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಾನು ಮಾತಾಡ್ತೀನಿ ಕೇಳು. ಹೆದರಿಸುವವರು ಹಲವರು, ಹೆದರುವವರು ಕೆಲವರು, ಹೆದರಿ ಬಾಳುವವರು ಮೂರ್ಖರು, ಹೆದರಿಕೆಯನ್ನು ಹೆದರಿಸಿ ನಿಲ್ಲುವವರೇ ಕಣೆ ಲವರ್ಸ್ ಅಂದರೆ. ನಿಂಗೆ ಏನು ಆಸ್ತಿ ಇದೆ ಅಂತ ನಾನು ನಿನ್ನ ಲವ್ ಮಾಡಲಿ? ಆಸ್ತಿನ ನೋಡಿ ಸ್ವಲ್ಪ ಜನ ಲವ್ ಮಾಡ್ತಾರೆ, ಆದರೆ ನೀನೇ ನನ್ನ ಆಸ್ತಿ ಅಂತ ನಾನು ನಿನ್ನ ಲವ್ ಮಾಡಿದೆ. ಆದರೂ ನೀನು ಯಾಕೆ ನನಗೆ ಈಗ ಮಾಡ್ತಾ ಇದೀಯಾ? ನನಗೆ ನೀನು ಮುಖ್ಯ ಅಲ್ಲ, ಆಸ್ತಿನೇ ಮುಖ್ಯ ಕಣೋ. ಗುಡ್ ಬಾಯ್. ಹಲೋ ರಾಮ್, ನಿನ್ನ ಹೆಸರು ಆಫೀಸ್ನಲ್ಲಿ ಕರೀತಾ ಇದ್ರು. ನಿಂದು ತುಂಬ ಫೀಸ್ ಡ್ಯೂ ಇದೆಯಂತೆ. 1 ವೀಕ್ ಅಷ್ಟೇ ಅಂದರೆ ಟೈಮ್ ಕಟ್ಟೋದಕ್ಕೆ. ಅಪ್ಪ, ನಾನು ಹೇಳಪ್ಪ. 1 ವಾರದೊಳಗಡೆ ಫೀಸ್ ಕಟ್ಟಬೇಕಂತಪ್ಪ. ಸಡನ್ ಆಗಿ ಹೇಳಿದ್ರೆ ಹೇಗಪ್ಪ? ಕಟ್ಟಬೇಕಂತಪ್ಪ, ಇಲ್ಲಾಂದರೆ ಎಕ್ಸಾಮ್ಗೆ ಕೂರಿಸೋದಿಲ್ಲಂತೆ. ಸರಿನಪ್ಪ, ನೋಡ್ತೀನಿ. ಇಲ್ಲಪ್ಪ, ನನ್ನ ಮಗ ರಾಮು
ಅಣ್ಣ ಇಲ್ಲೇ ಎಲ್ಲೋ ಇರಬೇಕು, ಫೋನ್ ಮಾಡ್ತೀನಿ 1 ನಿಮಿಷ. ಕೂತ್ಕೊಳ್ಳಿ. ಏನಪ್ಪ ಇಷ್ಟು ಸಡನ್ನಾಗಿ ಬಂದಿದ್ಯಾ? ಏನಿಲ್ಲಪ್ಪ, ಇದ್ರ ಮೇಲೆ ಒಂದು ಸೈನ್ ಮಾಡಬೇಕಿತ್ತು. ಏನಪ್ಪ ಇದು? ದುಡ್ಡು ಕಟ್ಟಬೇಕು ಅಂದೆ ಅಲ್ವಾ, ಅದರಿಂದ ನಾನು ಜಮೀನು ಮಾರಾಕ್ತಾ ಇದ್ದೀನಿ. ನೀನೇನಾದರೂ ಚೆನ್ನಾಗಿ ಓದಿದ್ರೆ ಇಂಥ ಜಮೀನು ಎಷ್ಟು ಬೇಕಾದ್ರೂ ತಗೋಬೋದು. ನೀನು ಚೆನ್ನಾಗಿ ಓದಿ ನನಗೆ ಮತ್ತು ನಮ್ಮ ಊರಿಗೆ ಒಳ್ಳೆ ಹೆಸರು ತಗೊಂಡು ಬರ್ಬೇಕಪ್ಪ. ನೀನು ತುಂಬ ಅದೃಷ್ಟವಂತ ಕಣೋ. ನಿಮ್ಮ ತಂದೆ ತುಂಬ ಒಳ್ಳೆಯವರು, ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನನಗೋಸ್ಕರ ನನ್ನ ತಂದೆ ಎಷ್ಟು ಮಾಡ್ತಿದ್ದಾರೆ, ಆದರೆ ನಾನು ಯಾವುದೋ ಒಂದು ಹುಡುಗಿ ಹಿಂದೆ ಬಿದ್ದು ನನ್ನ ಲೈಫ್ನೆಲ್ಲ ಸ್ಪಾಯ್ಲ್ ಮಾಡ್ಕೊಂಡೆ. ಏನೇ ಆಗಲಿ, ನಾನು ಚೆನ್ನಾಗಿ ಓದಿ ನನ್ನ ತಂದೆಗೆ ಮತ್ತು ನಮ್ಮ ಊರಿಗೆ ಒಳ್ಳೆಯ ಹೆಸರು. ನಿಂದು ರಿಸಲ್ಟ್ ನೋಡಿದ್ಯಾ ರಾಮ್? ಇನ್ನೂ ಇಲ್ಲ, ಈಗ ನೋಡಬೇಕು. ನಿನ್ನ FCD ಬಂದಿದೆಯಾ ರಾಮ್?